ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಟಿವಿ9 ಜೊತೆಗೆ ಬುರುಡೆ ಚಿನ್ನಯ್ಯನ ಎರಡನೇ ಪತ್ನಿ ಕೂಡ ಮಾತಾಡಿದ್ದಾರೆ. 2 ತಿಂಗಳಿಂದ ನನ್ನ ಪತಿ ಚಿನ್ನಯ್ಯ ಸಂಪರ್ಕದಲ್ಲೇ ಇಲ್ಲ ಅಂತ ಹೇಳಿ ಆಕೆ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಜೊತೆಗೆ ಈಗ ಮಾಸ್ಕ್ ಮ್ಯಾನ್ ಸಮ್ಮುಖದಲ್ಲೇ ನಡೆಯುವಂತಹ ಒಂದು ಮಹಾಜರು ಪ್ರಕ್ರಿಯೆ, ಮಹಾಜರ್ ನಡೆಸೋಕೆ ಉಜಿರೆಗೆ ಕರೆದೊಯ್ದು SIT ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬೆಳ್ತಂಗಡಿ ಠಾಣೆಯಿಂದ ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿದ್ದಾರೆ ಈಗ SIT ಅಧಿಕಾರಿಗಳು. ಆಶ್ರಯ ಕೊಟ್ಟವರ ಮನೆಯಲ್ಲಿ ಕೂಡ ಮಹಾಜರು ನಡೆಯುವಂತಹ ಒಂದು ಸಾಧ್ಯತೆಗಳಿವೆ. ಈಗ ಮಾಸ್ಕ್ ಮ್ಯಾನ್ ಸಮ್ಮುಖದಲ್ಲೇ ಈ ಎಲ್ಲಾ ಮಹಾಜರು ಪ್ರಕ್ರಿಯೆ ಕೂಡ ನಡೆಯುತ್ತೆ. ಸೊ ಈಗ SIT ಅಧಿಕಾರಿಗಳು ಹೊರಟಿದ್ದಾರೆ. ಆತ ಮಾಸ್ಕ್ ಮ್ಯಾನನ್ನು ಕೂಡ ಕರ್ಕೊಂಡು, ಅಂದರೆ ಈ ಚಿನ್ನಯ್ಯ ಏನಿದಾನಲ್ಲ, ಚಿನ್ನಯ್ಯಗೆ ಮತ್ತೆ ಈಗ ಮಾಸ್ಕ್ ಹಾಕ್ಕೊಂಡು ಅಲ್ಲಿಂದ ಕರ್ಕೊಂಡು ಹೊರಟಿದ್ದಾರೆ. ಸೊ ಬಹುಶಃ ಈತನ ಮನೆ ಹಾಗೆ ಈತನಿಗೆ ಯಾರು ಆಶ್ರಯ ಕೊಟ್ಟಿದ್ರು, ಸೊ ಆ ಮನೆಗಳಿಗೂ ಕೂಡ ಹೋಗಿ ಅಲ್ಲಿ ಮಹಜರು ಮಾಡುವಂಥ ಸಾಧ್ಯತೆಗಳಿವೆ. ಈಗ ಆತನನ್ನು ಈಗ ಕರ್ಕೊಂಡು ಹೊರಟಿದ್ದಾರೆ ಅಧಿಕಾರಿಗಳು. ಇನ್ನು ಟಿವಿ9 ಜೊತೆಗೆ ಬುರುಡೆ ಚಿನ್ನಯ್ಯನ ಎರಡನೇ ಪತ್ನಿ ಕೂಡ ಮಾತಾಡಿದ್ದಾರೆ. 2 ತಿಂಗಳಿಂದ ನನ್ನ ಪತಿ ಚಿನ್ನಯ್ಯ ನನ್ನ ಸಂಪರ್ಕದಲ್ಲೇ ಇಲ್ಲ ಅಂತ ಹೇಳಿ ಟಿವಿ9 ಜೊತೆಗೆ ಚಿನ್ನಯ್ಯನ ಎರಡನೇ ಪತ್ನಿ ಮಲ್ಲಿಕಾ ಮಾತಾಡಿದ್ದಾರೆ. 17 ವರ್ಷದ ಹಿಂದೆ ನಾನು ಚಿನ್ನಯ್ಯ ಮದುವೆ ಆಗಿದ್ವಿ. ನನ್ನ ಪತಿ ಚಿನ್ನಯ್ಯ ಜೊತೆಗೆ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ. 7 ವರ್ಷಗಳ ಕಾಲ ನಾನು ಕೂಡ ಧರ್ಮಸ್ಥಳದಲ್ಲೇ ಇದ್ದೆ. ಮಂಜುನಾಥ ಅಣ್ಣಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾವು ಹಿಂದೂಗಳೇ ಅಂಥೇಳಿ ಚಿನ್ನಯ್ಯ ಪತ್ನಿ ಮಲ್ಲಿಕಾ ಹೇಳಿದ್ದಾರೆ. ನಾವು ಪ್ರತಿನಿಧಿ ಸೂರಜ್ ಮಾತಾಡ್ಸಿದ್ದಾರೆ ಚಿನ್ನಯ್ಯ ಅವರ ಪತ್ನಿ ಮಲ್ಲಿಕಾ ಅವ್ರನ್ನ. ಬನ್ನಿ ಏನ್ ಹೇಳ್ತಾರೆ. ಧರ್ಮಸ್ಥಳದಲ್ಲಿ 100 ಹೆಣಗಳನ್ನು ಹೂತಿದ್ದೇನಂತ ಹೇಳಿ ಬಂದು ದೂರು ನೀಡಿದಂತಹ ವ್ಯಕ್ತಿ ಧಾರಣ ಈಗ ಅಸಲಿತ್ತು ಬಯಲಾಗಿದೆ. ಈಗ ಆತ ಯಾರು ಎನ್ನುವಂತಹ ಒಂದು ಕಂಪ್ಲೀಟ್ ಚಿತ್ರಣ ಬಯಲಾಗಿರುವಂಥದ್ದು. ಅವರ ಎರಡನೇ ಪತ್ನಿ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಮ್ಮ, ತಮ್ಮ ಪತಿ ಚಿನ್ನಯ್ಯ ಅವರು ಧರ್ಮಸ್ಥಳದಲ್ಲಿ 100 ಹೆಣಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿದರು. 16 ಪಾಯಿಂಟ್ಗಳಲ್ಲಿ ಕೂಡ ಒಂದು ಶೋಧ ಕಾರ್ಯ SIT ಮಾಡಿದ್ರು, ಅಲ್ಲೇನೂ ಸಿಕ್ಕಿಲ್ಲ. ಈಗ ಅವ್ರ ಮೇಲೆ ಗಂಭೀರ ಆರೋಪ ಬರ್ತಾ ಇದೆ. ಏನೋ ದುಡ್ಡು ತಗೊಂಡು ಆರೋಪ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಅಮ್ಮ ನಡೆದಿದ್ದೇನು? ಚಿನ್ನಯ್ಯ ಅವರು ತಮ್ಮನ್ನು ಮದುವೆ ಆಗಿದ್ದು ಯಾವಾಗ, ಏನಾಯ್ತಮ್ಮ? ಮದುವೆ ಆಗಿರೋದು ಡೇಟ್ ಗೊತ್ತಿಲ್ಲ ಸರ್. ನಾನು 17 ವರ್ಷ ಆಯಿತು ಸರ್ ಮದುವೆಯಾಗಿ. ಮತ್ತು ನಾನು ಧರ್ಮಸ್ಥಳಕ್ಕೆ ಮದುವೆಯಾಗಿ ಹೋದೆ. ಅಲ್ಲಿ ಒಂದು 6 ವರ್ಷ ಇದ್ದಿದ್ದೀನಿ ನಾನು ಸರ್. ಮತ್ತು ನಾನು ಕೆಲಸ ಮಾಡಿದ್ದೀನಿ, ಒಂದು 3 ವರ್ಷ 4 ವರ್ಷ ಕೆಲಸ ಮಾಡಿದ್ದೀನಿ. ಆಮೇಲೆ ನಮ್ಗೆ ಸ್ವಲ್ಪ ಟೈಮ್ ಸೇರಿಲ್ಲ ಅಂತ ನಾವು ಈ ಕಡೆ ಬಂದೆ, ತಮಿಳ್ನಾಡಿಗೆ. ಈ ಕಡೆ ಬಂದು ಇವಾಗ 11 ವರ್ಷ ಆಯಿತು. ಈ ಮನೆಗೆ ಬಂದು 8 ವರ್ಷ ಆಯಿತು. ಆದರೆ ಯಾವಾಗಲೂ ಎಲ್ಲಿ ಹೋದ್ರೂ ನಾನು ಅವ್ರ ಜೊತೆಲೇ ಹೋಯ್ತಾಯಿದ್ವು ಬರ್ತಾಯಿದ್ವು. ಆದರೆ ಕೆಲ್ಸಕ್ಕೆ ಹೋಗ್ತಾರೆ, ತಂಗಲ್ ಕೆಲಸ ಅಂತ ಹೋಗ್ತಾರೆ. ಹೋದರೆ ತಿಂಗ್ಳಿಗೊಂದು ಸೇರಿ ಮನೆಗೆ ಬರ್ತಾರೆ. ಆದರೆ ಇವಾಗ ಒಂದು 2 ತಿಂಗಳು ಸರ್ ಮನೆಗೆ ಬರಲಿಲ್ಲ. ಮತ್ತೆ ನಾನು TV ನಲ್ಲೇ ನೋಡ್ತಾ ಇರೋದು. ಏನಾಗಿದ್ದದೆ ಅಂತ ಅಂತ ನಮ್ಗೆ ಗೊತ್ತಿಲ್ಲ ಸರ್. TV ನಲ್ಲೇ ನೋಡ್ಕೊಂಡಿದ್ದೀನಿ. ಮುಂದೆ ಯಾರಿದ್ದಾರೆ ಹಿಂದೆ ಯಾರಿದ್ದಾರೆ ಹೆಂಗೆ ಅಲ್ಲಿ ಹೋದ್ರು ಅಂತ ನಮ್ಗೆ ಗೊತ್ತಿಲ್ಲ ಸರ್. ಏನು ಮಾಡೋದಿದ್ದೇ ಗೊತ್ತಿಲ್ಲ ಸರ್. ನಾನು ಕೆಲಸಕ್ಕೆ ಎಲ್ಲಿಯೂ ಕಲಿಸೋದಿಲ್ಲ ಸರ್. ಅವರೇ ಎಲ್ಲರೂ ಕೆಲಸ ಮಾಡು ಜೀವನನೇ ಅವರಿಂದನೇ ನಡೀತಾ ಉಂಟು ಸರ್. 2 ತಿಂಗಳು ಎಲ್ಲಿ ಇದ್ದಾರಂತೆ ಗೊತ್ತಿಲ್ಲ ಸರ್. ಏನಾಯ್ತದಂತೆ ನನಗೆ ಗೊತ್ತಿಲ್ಲ. ಎಲ್ಲರಿಗೂ ಇದೇ ಹೇಳ್ತಾ ಇದ್ದೀನಿ ಸರ್. ನೀವು ಧರ್ಮಸ್ಥಳಕ್ಕೆ ಚಿನ್ನಯ್ಯ ಅವ್ರ ಜೊತೆ ಹೋದ್ರಲ್ವಾ, ಆ ಒಂದು ಸಂದರ್ಭದಲ್ಲಿ ಅವ್ರೇನಾದರೂ ಕೂಡ ನಿಮ್ಮನ್ನು ಹೌದು ಈ ಥರ ಹೆಣಗಳನ್ನು ಹೂತಾಕ್ತಾ ಇದ್ದೇನೆ ಅಂತ ಹೇಳಿದ್ರ ಅಮ್ಮ? ಏನಾದರೂ ಕ್ಲೂ ಕೊಟ್ಟಿದ್ರಾ? ತಮಗೇನಾದ್ರು ಗೊತ್ತಿತ್ತಮ್ಮ? ಇಲ್ಲ ಸರ್, ಅದೆಲ್ಲ ನನಗೆ ಗೊತ್ತಿಲ್ಲ ಸರ್. ಆದರೆ ಪಕ್ಕದ ಮನೇಲಿ ಅವರು ಇವರು ಆ ಕಡೆ ಈ ಕಡೆ ಹೋಯ್ತಾರೆ ಗಂಡಸರು. ಆದರೆ ಎಲ್ಲಿ ಹೋಯ್ತಾರೆ ಬರ್ತಾರಂತಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಅಮ್ಮ, ತಾವು ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ದೆ ಅಂತ ಹೇಳಿದ್ರಿ. ಅಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ರಿ ಅಮ್ಮ ತಾವು? ಗಂಡ ಹೆಂಡತಿ ಇಬ್ಬರು ಕೂಡ ಕೆಲಸನೇ ಮಾಡ್ತಾಯಿದ್ವು ಸರ್. ಇಬ್ಬರು ಅವ್ರ ಅಣ್ಣ ಅಕ್ಕ ನಾವು ಎಲ್ಲ ಒಟ್ಟಿಗೆ ಇದ್ವು ಅಲ್ಲಿ ಪಕ್ಕದ ಮನೆ. ಈಗ 17 ವರ್ಷಗಳ ಕಾಲ ಚಿನ್ನಯ್ಯ ಅವ್ರ ಜೊತೆ ತಾವು ಸಂಸಾರ ಮಾಡಿದ್ದೀರಾ. ಇದೇ ಮನೇಲಿ ವಾಸ ಇದ್ರಮ್ಮ ಅವರು ಕೂಡ? 8 ವರ್ಷ ಇದ್ರಲ್ವಾ, ಕೂಲಿ ಕೆಲಸ ಮಾಡ್ಕೊಂಡಿದ್ರು. ಇದಕ್ಕಿದ್ದಂಗೆ ಅವರು ಧರ್ಮಸ್ಥಳ ಕೇಸಲ್ಲಿ 100 ತಲೆಬುಡೆಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿದ್ರಲ್ಲ, ನಿಮಗೆ ಹೇಳ್ಬಿಟ್ಟು ಹೋದ್ರ? ಏನಾಯ್ತಮ್ಮ ಅವತ್ತು? ಏನಾಯಿತು? ಯಾವಾಗ ಲಾಸ್ಟ್ ಟೈಮ್ ಹೋಗಿದ್ದು ಸರ್? ಅವರು ಕೆಲಸಕ್ಕೆ ಹೋಗ್ತಾಯಿದ್ರು. ಆವತ್ತು ಅದೇ ಬರುವಂಗೆ ನಾನು ಕೆಲಸಕ್ಕೆ ಹೋಗ್ತೀನಿ, ಒಂದು ತಿಂಗಳು ಆದಮೇಲೆ ಬರ್ತೀನಿ ಹಂಗಂತ ಹೇಳಿದ್ರು. ಹಂಗಂತ ಹೋದವ್ರು ಸರ್. ಮತ್ತೆ 1 ವಾರ 10 ದಿನ ಆದಮೇಲೆ TV ನಲ್ಲಿ ನಾನು ನೋಡ್ತಾ ಇದ್ದೆ.
ಅಲ್ಲಿದ್ದರು ನಮ್ಮ ಯಜಮಾನ್ರು ಆಗಂತ. ಹೆಂಗೆ ಹೋದ್ರು ಏನಂತ ನಮ್ಗೆ ಗೊತ್ತಿಲ್ಲ ಸರ್. ನಿಮಗೆ ಅಟ್ಲೀಸ್ಟು SIT ಇಂದ ಫೋನ್ ಬಂದಿತ್ತಾ, ನಿಮ್ಮ ಗಂಡನ ಬಂಧನ ಮಾಡಿದ್ದೀವಿ, ಈ ಥರ ಆಗಿದ್ದೀವಿ, ಅರೆಸ್ಟ್ ಮಾಡಿದ್ವಿ ಅಂತ? ಇದು ಟಿ ವಿನಲ್ಲೇ ನೋಡಿದೆ ಸರ್, ನಾನು ಅರೆಸ್ಟ್ ಮಾಡಿದ್ದಾರಂತ ಹೇಳಿದ್ರು. ಅದು ಏನಾಗಿದ್ದದಂತ ನಮ್ಗೆ ಗೊತ್ತಿಲ್ಲ ಸರ್. ಅದು ಏನು ನಡೀತದಂತ ನನಗೆ ಗೊತ್ತಿಲ್ಲ. ಅವ್ರು ಕೆಲಸಕ್ಕೆ ಹೋಯ್ತೀನಂತ ಹೋದವರು. ಅಂದರೆ ನೀವು ಕ್ರಿಶ್ಚಿಯನಿಗೆ ಕನ್ವರ್ಟ್ ಆಗಿಬಿಟ್ಟಿದ್ದೀರಾ, ನೀವು ಕ್ರೈಸ್ತ ಧರ್ಮ ಮತಾಂತರ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಬೇರೆಯವ್ರು ನಿಮ್ಮನ್ನು ಆರೋಪ ಮಾಡ್ತಾ ಇದ್ದಾರೆ, ನಿಜಾನಾಮ? ಆರೋಪ ಮಾಡ್ತಾ ಇದ್ದಾರೆ ಸರ್. ಮತ್ತೆ ಮನೆಯವ್ರು ಬಂದು ಇಲ್ಲಿ ತುಂಬ ಜನ ಬರ್ತಾ ಇದ್ದಾರೆ, ನನಗೆ ಖಾಲಿ ಮಾಡಿ ಕೊಡಿ. ನಿಜವಾಗ್ಲೂ ನೀವು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ದೀರಾ ಅಮ್ಮ? ಇಲ್ಲ ಸರ್, ನೀವು ಎಲ್ಲರ ಹತ್ರನೂ ಕೇಳಿ ಸರ್. ಇಲ್ಲದ್ರೆ ಚರ್ಚೆ ಎಲ್ಲೆಲ್ಲಿ ಚರ್ಚೆ ಆಯ್ತದ ಅಲ್ಲೆಲ್ಲ ಹೋಗಿ ಕೇಳಿ. ಚಿನ್ನಯ್ಯ ಮಲ್ಲಿಗ ಅಂತ ಬಂದಿದ್ದಾರ ಅಂತ ಕೇಳಿ ಸರ್. ಆದರೆ ಅವ್ರ ಅಣ್ಣನೂ ಚರ್ಚ್ ಇಲ್ಲಿ ಆಯ್ತದೆ ಸರ್.